ಇಂದಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ನಡೆದಂಥ ಹಿರಿಯ ಮುಖಂಡರಾದ ಶ್ರೀ ಸಿದ್ದರಾಮಯ್ಯನವರೇ, ಇವತ್ತು ಅಧಿಕಾರವನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರೇ, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಮತ್ತು ವಿಶೇಷವಾಗಿ ಕರ್ನಾಟಕದ ಉಸ್ತುವಾರಿ ನೋಡ್ಕೊಳ್ತಾ ಇರ್ತಕ್ಕಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾಜಿಯವರೇ, ಹಿರಿಯರಾದ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮಂತ್ರಿಮಂಡಲದ ಸದಸ್ಯರೇ ಹಾಗೂ ಮಾಜಿ ಮಂತ್ರಿಗಳೇ, ಪಾರ್ಲಿಮೆಂಟ್ ಸದಸ್ಯರೇ, ಪ್ರಮುಖ ನಾಯಕರೇ, ಮಾಜಿ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರೇ, ಶಾಸಕ ಮಿತ್ರರೇ ಹಾಗೂ ಇಲ್ಲಿ ನೆರೆದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ, KPCCಯ ಎಲ್ಲ ನಮ್ಮ ಪದಾಧಿಕಾರಿ ಮಿತ್ರರೇ, ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖ ಕಾರ್ಯಕರ್ತ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ನನ್ನ ಯುವ ಮಿತ್ರರೇ, ಇವತ್ತು ವಿಶೇಷವಾಗಿ ಇದು ಕಾಂಗ್ರೆಸ್ಗೆ ಮಹತ್ವದ ದಿನ. ಕಾರಣ 6.5 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದಂಥ ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆದಮೇಲೆ ಅದನ್ನು ಆ ಅಧಿಕಾರವನ್ನು ಅಧ್ಯಕ್ಷಗಿರಿ ಅಧಿಕಾರವನ್ನು ಆಯ್ತಾ, ಇದಿಷ್ಟು ಸುಮ್ಮನೆ ಆಗ್ರಿ, ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ, ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ಬರು ಒಂದು ಹೇಳೋದು, ಇನ್ನೊಬ್ಬರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ಕೆ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು
ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರಿರಲಿ. ನಾನು ನೋಡಿದ್ದೀನಿ, ನನ್ನ 58 ವರ್ಷದ ರಾಜಕೀಯದಲ್ಲಿ ಏರುಪೇರುಗಳು ನೋಡಿದ್ದೇನೆ. ಮತ್ತು ಅನೇಕ ನಾಯಕರು ಕಾಂಗ್ರೆಸ್ಲಿಂದ ಆಗಿದ್ದಾರೆ ಹೊರತಾಗಿ ಅವರ ಕೊಡುಗೆ ಕಾಂಗ್ರೆಸ್ ಕಡಿಮೆ ಇದ್ರೂ ಕೂಡ ಅವರಿಗೆ ಕಾಂಗ್ರೆಸ್ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಸ್ವಲ್ಪ ಶಾಂತವಾಗಿ ನೀವು ಕೇಳಿ, ಯಾಕಂದರೆ ಇದು ನಮ್ಮ ಮೀಟಿಂಗು, ನಾವೆಲ್ಲರೂ ಕೂಡಿ ಪಕ್ಷವನ್ನು ಕಟ್ಟತಕ್ಕಂಥ ಮೀಟಿಂಗು. ಅದಕ್ಕೆ ದಯವಿಟ್ಟು ಯಾರು ಮಧ್ಯದಲ್ಲಿ ಕೂಗಕ್ಕೆ ಹೋಗಬೇಡಿ. ಯಾರೇ ನೀವು ಕೂಗಿದ್ರೂ ಕೂಡ ಆ ಫುಟೇಜ್ ಇರ್ತದೆ, ನಾನು ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ತೀನಿ. ಬಂಧುಗಳೇ, ಇವತ್ತು ಇದು ಬಹಳ ಅತ್ಯಂತ ಮಹತ್ವದ ಸಭೆ. ಇದಕ್ಕೆ ಶಿವಕುಮಾರ್ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಪಕ್ಷ ಕಟ್ಟಿ, ವಿಶೇಷವಾಗಿ ಬೀದರಿಂದ ಮೈಸೂರುವರೆಗೆ, ಬೆಳಗಾವಿಯಿಂದ ಕೋಲಾರವರೆಗೆ ಅಡ್ಡಾಡಿ ಎಲ್ಲರನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗಿ ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಅವರು ಮಾಡಿದ್ರು. ಅದೇ ರೀತಿಯಾಗಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ತನ್ನ ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ದವರು ನಾವೇನು ಹೇಳಿದ್ದೇವೆ, ಏನು ಗ್ಯಾರಂಟಿ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಬ್ಬರೂ ಸೇರಿ ನೆರವೇರಿಸಿದ್ದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಪುನಃ ಬಂತು. ಮುಂದೂ ಕೂಡ ಇದೇ ರೀತಿಯಾಗಿ ನಾವು ಮಾಡಿದ್ರೆ ಪುನಃ ನಮ್ಮ ಸರ್ಕಾರ ಬರ್ತದೆ ಅನ್ನತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಎರಡನೇದಾಗಿ, ಇವತ್ತು ನಮ್ಮ ಮುಂದೆ ಅನೇಕ ದೊಡ್ಡ ದೊಡ್ಡ ಪ್ರಶ್ನೆಗಳಿವೆ. ವಿಶೇಷವಾಗಿ ಇವತ್ತು ಬೆಲೆ ಏರಿಕೆ, ಇನ್ಫ್ಲೇಷನ್ ಇಡೀ ದೇಶದಲ್ಲಿ ಬೆಲೆ ಏರ್ತಾನೆ ಇವೆ. ಪ್ರತಿಯೊಂದು ಅವಶ್ಯ ವಸ್ತುಗಳ ಬೆಲೆಗಳು, ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕಗಳು, ಗ್ಯಾಸು, ಡೀಸೆಲು, ಪೆಟ್ರೋಲು, ಎಲ್ಲದರ ಬೆಲೆ ಇವತ್ತು ಮೋದಿ ಸರ್ಕಾರ ಏರಿಸ್ತಾನೆ ಇದೆ. ನಾವು ಈ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಹೊಣೆ ನಮ್ಮ DK ಹರಿಪ್ರಸಾದ್ ಅವ್ರ ಮೇಲೆ ಇವತ್ತು ಇದೆ. ಅವರು ಈ ಪಕ್ಷಕ್ಕೆ ಎಲ್ಲರನ್ನ ತೆಗೆದುಕೊಂಡು ಹೋಗಿ, BK ಹರಿಪ್ರಸಾದ್ ಅವರು ಹೊಸಬರೇನಲ್ಲ, ಅವರು ಸಾಮಾನ್ಯ ಒಂದು ಕಾರ್ಯಕರ್ತನಿಂದ ಇವತ್ತು KPCC ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಾರೆ. ಅನೇಕ ಜನರಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕತ್ವವನ್ನು ಯಾರು ಪಕ್ಷವನ್ನು ಕೆಳಗಿಂದ ಕಟ್ಕೊಂಡು ಬಂದಿದ್ದಾರೋ, ಯಾರು ನೋಡಿದಾರೋ, ಯಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸ್ತಾರೋ
ಯಾರು ವಿಶೇಷವಾಗಿ ಪಕ್ಷದ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತರ್ತಾರೋ ಅಂಥ ವ್ಯಕ್ತಿ ಕೈಯಲ್ಲೇ ಕೊಡಬೇಕು ಅಂತ ಹೇಳಿ ಇವತ್ತು BK ಹರಿಪ್ರಸಾದ್ ಅವ್ರ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ. ಇದು ಒಂದು ವರ್ಗಕ್ಕೆ ಸೀಮಿತ ಇಲ್ಲ, ಇದು ಕಾರ್ಯಕರ್ತರಿಂದ ಹೊರ ಹೊಮ್ಮುತ್ತ ಒಬ್ಬ ನಾಯಕ, ಅವನಿಗೆ ಈ ಕೆಲಸವನ್ನು ವಹಿಸಿದ್ದೇವೆ. ಅದರ ಜೊತೆಯಲ್ಲೇ ಯುವಕರು ಮುಖ್ಯಮಂತ್ರಿಗಳಿದ್ದಾರೆ. ಯುವಕರೇನಿಲ್ಲ, ಈಗ ಅವ ಮುತ್ತೆ ಆಗ್ಬಿಟ್ಟಾನ, ಯಾಕಂದರೆ ಅವನಿಗೂ ಮೊಮ್ಮಗಳ, ಅದಕ್ಕೆ ನಾವು ಯುವಕರಂತ ಹೇಳಂಗಿಲ್ಲ. ಆದರೆ ಯುವಕರಂಗೆ ಕಾಣ್ತಾರೆ, ಯುವಕರಂಗೆ ನಡೀತಾರೆ, ಅದಕ್ಕೆ ನೀವೆಲ್ಲ ಯುವಕರು ಅಂತೀರಿ. ಅದಕ್ಕೆ ಅವರು ಅವ್ರ ಜೊತೆಯಲ್ಲೇ ಇದ್ದಾರೆ. ಹೆಚ್ಚು ಕಡಿಮೆ ಸಮವಯಸ್ಸಿದವರೇ ಇಬ್ಬರು ಇದನ್ನು ಇದ್ದಾರೆ. ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರಿದ್ದಾರೆ, ಹಿರಿಯ ನಾಯಕರು. ಸುರ್ಜೇವಾಲಾ ಅವರು ಇದ್ದಾರೆ. ಅದಕ್ಕೆ ನಾವು ಇಂಥ ವ್ಯಕ್ತಿಗಳ ಕೈಯಲ್ಲಿ ಇವತ್ತು ಕೊಟ್ಟಿದ್ದೇವೆ. ಬಹುಶಃ ನಮ್ಮ ಪುನಃ ಸರ್ಕಾರ ತರ್ತಕ್ಕಂಥ ಇದರಲ್ಲಿ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಒಂದೇ ಅಲ್ಲ, ನಾಳೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಮಗೆ ಶಕ್ತಿ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕಂದರೆ ಡೆಲ್ಲಿಯಲ್ಲಿ ನಾವು ಬರದೇ ಹೋದರೆ ಈ RSS BJP ಮೋದಿ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವ್ರಿಗೆ ನೀವು ಮನೆಗೆ ಕಳಿಸ್ಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರು, ನಾಯಕರು ಇದು ಎಲ್ಲರೂ ಕೂಡ, ಯಾಕಂದರೆ ಇದರ ಪರಿಣಾಮ ಹೆಣ್ಮಕ್ಕಳ ಮೇಲೆ ಬೀಳ್ತಾ ಇದೆ, ಯುವಕರ ಮೇಲೆ ಬೀಳ್ತಾ ಇದೆ. ಅದಕ್ಕಾಗಿ ಹೇಳಿದ ಇನ್ಫ್ಲೇಷನ್ ಇದು ಮೋದಿ ಅವ್ರ ಕೊಡುಗೆ. ಅನ್ಎಂಪ್ಲಾಯ್ಮೆಂಟ್ ಇದು ಮೋದಿ ಅವ್ರ ಕೊಡುಗೆ. ಮೊದಲ ಅಧಿಕಾರಕ್ಕೆ ಬರುವಾಗ ಹೇಳ್ದ, ಬಂದ ಮೇಲೆ 2 ಕೋಟಿ ನೌಕರಿ ನಾನು ಪ್ರತಿ ವರ್ಷ ಕೊಡ್ತೀನಿ ಅಂದ್ರ, ಕೊಟ್ರ 2 ಕೋಟಿ. ಯಾಕೆ ಇವತ್ತು BJP ಯುವಕರು ಅಥವಾ AVP ಅವ್ರದ್ದು ಅವ್ರು ಯಾಕೆ ಕೇಳೋದಿಲ್ಲ? ನಮ್ಮ ಸರ್ಕಾರದಲ್ಲಿದ್ದಾಗ ಏನಾರ ಒಂದು ಸಣ್ಣ ಗ್ಯಾಸ್ ಪ್ರೈಸ್ ಏರಿದ್ರೆ ಅಥವಾ ನಮ್ಮ ಕಮರ್ಷಿಯಲ್ ಗ್ಯಾಸಿನ ಪ್ರೈಸ್ ಏರಿದ್ರೆ ಅಥವಾ ಎಸೆನ್ಷಿಯಲ್ ಕಮ್ಯಾಡಿಟೀಸ್ ಪ್ರೈಸ್ ಏರಿದ್ರೆ ಬೀದಿಗೆ ಬರ್ತಿದ್ರು ಝಂಡಾ ಹಿಡ್ಕೊಂಡು. ಈಗ ಎಲ್ಲಿ ಹೋಗಿವೆ ಅವ್ರ ಝಂಡಾಗಳು? ಎಲ್ಲಿದ್ದಾರೆ BJPದವರು? ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕಂದರೆ ಅವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನತಕ್ಕಂಥದ್ದೇ ಅವ್ರ ಇಚ್ಛೆ. ಅದು ಅಲ್ಲೇ ಸಾವಿರಾರು ವರ್ಷದಿಂದ ಅವರು ಆಳ್ಕೊಂಡು ಬಂದಿದ್ದಾರೆ. ಕೆಲವು ಜನರ ಕೈಯಲ್ಲೇ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನು ಮೋದಿಯವರು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಅವರ ಪ್ರಯತ್ನ ಇದೆ. ಅದಕ್ಕೆ RSS ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡೋದು, ಅದಕ್ಕೆ ಅವರಿಗೆ AVP ಸಪೋರ್ಟ್ ಮಾಡೋದು. ಇವರು ಇಂಥ ಒಂದು ಇವತ್ತು ಸುಳ್ಳುಗಾರರು ಮತ್ತು ಇವರು ವಿಶೇಷವಾಗಿ ಹಣದುಬ್ಬರದಲ್ಲಿ ವಿಫಲರಾಗಿದ್ದಾರೆ. ಆಮೇಲೆ ರಾಜಕೀಯ ಉದ್ಯೋಗಗಳ ನಮ್ಮ ನೀವೇ ಹೇಳಿ, ನೆಹರೂಜಿ ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟಿ ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟರು, ಎಂಪ್ಲಾಯ್ಮೆಂಟ್ ಕೊಟ್ಟರು. ನಮ್ಮ ಬೆಂಗಳೂರದಲ್ಲೇ ನೋಡಿ, ಮೊದಲ HAL ಇತ್ತು, HMT ಈಗೂ ಇದೆ,
BEL BHEL ಇಂಥವೆಲ್ಲ ಇತ್ತು. ಲಕ್ಷಾಂತರ ಜನ ನೌಕರಿ ಮಾಡ್ತಾ ಇದ್ದಾರೆ. ಅದು ನೆಹರೂಜಿ ಅವ್ರ ಕಡೆಯಿಂದ. ಮೋದಿ ಅವರು ಏನಾದರೂ ಇಂಥ ಕೊಡುಗೆ ಕರ್ನಾಟಕ ಕೊಟ್ಟಿದಾರ ಅಂತ ಹೇಳಿ ಕೇಳಿ ಅವರಿಗೆ. ಏನು ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿ ಕೊಟ್ಟಿದ್ದು ಅನ್ಎಂಪ್ಲಾಯ್ಮೆಂಟ್, ಮೋದಿ ಕೊಟ್ಟಿದ್ದು ಇನ್ಫ್ಲೇಷನ್, ಮೋದಿ ಕೊಟ್ಟಿದ್ದು ಸುಳ್ಳು ಹೇಳ್ತಕ್ಕಂಥ ಭರವಸೆಗಳು. ಅದಕ್ಕೆ ಈ ಸರ್ಕಾರ, ಮೋದಿ ಸರ್ಕಾರ ಒಂದಿಲ್ಲ ಒಂದು ಸಮಯದಲ್ಲಿ ಬೀಳ್ತದೆ. ಇದು ನೀವು ಕಾದು ನೋಡಿ. ಮತ್ತು ಇವ್ರ ಮೇಲೂ ಕೂಡ ದೊಡ್ಡ ಸಂಕಟವನ್ನು ಮೋದಿಯವ್ರ ಮೇಲೆ ಬರ್ತಾ ಇದೆ. ಅದನ್ನು ನೀವು ಕಾದು ನೋಡಿ. ಯಾಕಂದರೆ ಅವ್ರು ಯಾವ ಕೆಲಸನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಮಾಡಿಲ್ಲ. ಮತ್ತು ಈ ಕಾರ್ಮಿಕರಿಗೆ ಸಹಾಯ ಮಾಡಲಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಳಿದ್ರು ನಾವು ಸಾಕಷ್ಟು ಸಹಾಯ ಮಾಡ್ತೀನಿ, ವಿದ್ಯಾರ್ಥಿಗಳಿಗೆ ಹೇಳಿದರು ಸಹಾಯ ಮಾಡ್ತೀನಿ. ಇವತ್ತು ಶಿಕ್ಷಣದಲ್ಲಿ ಇಂಥ ತಪ್ಪುಗಳನ್ನು ಅವರು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ದಿಕ್ಕು ತಪ್ಪತಂಕ ರೀತಿಯಲ್ಲಿ ಸಿಲೆಬಸ್ ಮಾಡ್ತಾ ಇದ್ದಾರೆ. RSS ಹುಡುಗರನ್ನ ತುಂಬುತ್ತಾ ಇದ್ದಾರೆ. ಶಿಕ್ಷಕರು RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕೊಡ್ತಾ ಇದ್ದಾರೆ. ವೈಸ್ ಚಾನ್ಸಲರು RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕೊಡ್ತಾ ಇದ್ದಾರೆ. ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ರಾಜಕೀಯ ಹಿಡಿತವನ್ನು ಅವರ ಕೈಯಲ್ಲಿ ಇರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೋದಿಯವರು ದೇಶ ಹಾಳು ಮಾಡಿಬಿಡ್ತಾ ಇದ್ದಾರೆ. ಆ ಟ್ರಂಪು ಇಡೀ ಪ್ರಪಂಚ ಹಾಳು ಮಾಡಿಬಿಡ್ತಾ ಇದ್ದಾನೆ. ಇವನ್ ದೇಶ ಹಾಳು ಮಾಡಿದ್ರೆ ಅವ ಪ್ರಪಂಚ. ಮತ್ತು ಅವರಿಬ್ಬರು ಸೇರಿ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ. ಅರೆ ಇಬ್ಬರು ಗುಡ್ ಫ್ರೆಂಡ್, ಯು ಆರ್ ಬ್ರಿಂಗಿಂಗ್ ಎ ಬ್ಯಾಡ್ ನೇಮ್ ಟು ಕಂಟ್ರಿ ಆ್ಯಂಡ್ ಅವರ್ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಬೋತ್ ಆಫ್ ಯು. ಟ್ರಂಪ್ ಇದು ಮಾಡದೆ ಹೋಗಿದ್ರೆ ಎಣ್ಣೆ ಬೆಲೆ ಇಷ್ಟು ಏರ್ತಿರ್ಲಿಲ್ಲ, ಡೀಸೆಲ್ ಪೆಟ್ರೋಲ್ ಬೆಲೆ ಏರ್ತಿರ್ಲಿಲ್ಲ. ಆಯ್ತು, ಮೋದಿ ಅವ್ರನ್ನು ನನ್ನ ಫ್ರೆಂಡ್ ಅಂದ್ಕೊಂಡು ತನ್ನ ನ್ಯೂಟ್ರಲ್ ಪಾಲಿಸಿ ಅಥವಾ ನಮ್ಮ ಫಾರಿನ್ ಪಾಲಿಸಿ ಏನಿತ್ತು, ನಾವು ನ್ಯೂಟ್ರಲ್ ಇದ್ದೇವೆ. ನೆಹರೂಜಿ ಅವ್ರ ಕಾಲದಲ್ಲಿ ನಮ್ಮ ನ್ಯೂಟ್ರಲ್ ಪಾಲಿಸಿ ನಮಗೆ ಸಹಾಯ ಮಾಡಿದ್ದು. ಎಲ್ಲರೂ ನಮ್ಮ ಜೊತೆಯಲ್ಲಿದ್ದರು. ಆದರೆ ಈ ನಾನ್ ಅಲೈನ್ಮೆಂಟ್ ಪಾಲಿಸಿ ನಮ್ಮ ತೆಗೆದು ಪ್ರತಿ ದೇಶದಲ್ಲಿ ಅಡ್ಡಾಡಿ ಮೋದಿ ನನ್ನ ಫ್ರೆಂಡ, ಇವನು ನನ್ನ ಫ್ರೆಂಡ, ಇನ್ನೊಬ್ಬರು ನನ್ನ ಫ್ರೆಂಡ ಅಂತ ಹೇಳಿಕೊಂಡು ಎಲ್ಲರಿಗೆ ಕೊಳ್ಳಿಗೆ ಬಿದ್ದು ನಮ್ಮ ಕುತ್ತಿಗೆ ಒತ್ಬಿಟ್ರು. ಅದಕ್ಕೆ ಬಂಧುಗಳೇ, ನಾವು ಯಾವಾಗಲೂ ಕೂಡ ನೆನಪಿಡಬೇಕು, ಯಾವ ಸರ್ಕಾರ ಬಂದರೆ ನಮಗೆ ಒಳ್ಳೆಯದಾಗ್ತದೆ ಅದನ್ನು ನಾವು ತಿಳಿಸ್ಬೇಕು ಜನರಿಗೆ. ತಿಳಿಸಿದ ಮೇಲೆ ಜನ ಅದು ಒಪ್ಕೊಳ್ತಾರೆ. ಅದಕ್ಕಾಗಿ ನಿಮ್ಮ ಕೆಲಸ ವಿಶೇಷವಾಗಿ ವಿದ್ಯಾರ್ಥಿಗಳ ಹತ್ರ ಹೋಗಿ, ರೈತರ ಹತ್ರ ಹೋಗಿ, ಹೆಣ್ಣು ಮಕ್ಕಳ ಹತ್ರ ಹೋಗಿ, ಎಲ್ಲಿ ಅನ್ಯಾಯ ಅತ್ಯಾಚಾರ ಆಗ್ತದೆ ಅವ್ರ ಹತ್ರ ಹೋಗಿ, ಯಾರು ಬಡವರಿದ್ದಾರೆ ಅವ್ರ ಕಣ್ಣೀರು ಸೂಟಿ ಅವರಿಗೆ ನೀವೊಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಿ. ಅದು ಇವತ್ತು ಅವಶ್ಯ ಇದೆ. ಇಡೀ ದೇಶದಲ್ಲೇ ಇದರ ಅವಶ್ಯಕತೆ ಇದೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಮ್ಮ ಪಕ್ಷ ಬಲಪಡಿಸಬೇಕು ಮತ್ತು ಮುಂದಿನ ನಮ್ಮ ಭಾರತದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವೆಲ್ಲ ಯಂಗ್ಸ್ಟರ್ಸು, ನೀವು ಒಂದು ತತ್ವದ ಆಧಾರದ ಮೇಲೆ ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿ ಮುಂದಿನ ಪೀಳಿಗೆ ಭವಿಷ್ಯ ಒಳ್ಳೆಯದಾಗ್ತದೆ. ನಾವೇ ಪಕ್ಷದ ತತ್ವಗಳು ಬಿಟ್ಟು ಅಥವಾ ನಮ್ಮ ಐಡಿಯಾಲಜಿ ಬಿಟ್ಟು
ನಮಗೆ ಹೇಗೆ ಬೇಕು ಹಾಗೆ ನಡ್ಕೊಂಡ್ರೆ ಮುಂದಿನ ಜನರೇಷನ್ ನಿಮಗೆ ಕ್ಷಮಿಸೋದಿಲ್ಲ. ದೇಶದಲ್ಲೂ ಅದೇ ಏನಾಗಿದೆ. ಮೊದಲ ರಥಯಾತ್ರೆ ಮಾಡಿದ್ರು ಯಾರು, ಅದಾನಿಯವರು, ಅಡ್ವಾಣಿಯವರು. ಪಾಪ ಅದು ರಾಮನ ಗುಡಿ ಕಟ್ತೇವೆ ಅಂತ ಹೇಳಿ ಎಲ್ಲ ಆವಾಗ ಇಟ್ಟಿಗೆಗಳು, ಬಂಗಾರಗಳು, ದುಡ್ಡು ಎಲ್ಲನೂ ಅವಾಗೂ ಎಲ್ಲ ಸೇರಿಸಿದ್ರು. ಆದ್ರೆ ಅದ್ರ ಲೆಕ್ಕ ಯಾರೂ ಕೊಡಲಿಲ್ಲ. ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಈಗ ರಾಮ ಮಂದಿರ ಕಟ್ಟಾದ ಮೇಲೂ ಕೂಡ ಅಲ್ಲಿಂದ ಕಳ್ಳತನ ಆಗ್ತಾ ಇದೆ. 5,000 ಕೋಟಿಯಷ್ಟು ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂಥ ರಿಪೋರ್ಟು ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ್ ನಾಮ್ ಜಪೋ ಪರಾಯ ಮಾಲ್ ಅಪ್ನಾ. ರಾಮನ ಹೆಸರು ತಗೊಳ್ಳೋದು, ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ಕೆ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ. ಅದು ಉದ್ಘಾಟನೆ ಯಾರ ಕೈಲಿಂದ ಆಗಿದೆ? ಮೋದಿ ಅವ್ರ ಕೈಯಿಂದ. ನಾನು ನೋಡಿಲ್ಲಪ್ಪ. ಅನೇಕ ಗುಡಿಗಳು ಕಟ್ತಾರೆ. ಈ ಯಾರೋ ಪವಿತ್ರ ಹಸ್ತದಿಂದ ಕೈಯಿಂದ ಸ್ವಾಮಿಗಳಾಗಲಿ ಅಥವಾ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ನಡ್ಕೊಂಡು ಹೋದಂಥ ಪೂಜ್ಯ ವ್ಯಕ್ತಿಗಳ ಕೈಯಲ್ಲಿ ಗುಡಿಗಳ ಉದ್ಘಾಟನೆ ಆಗ್ತವೆ. ಈ ಮಾರಾಯ ಪ್ರಧಾನಮಂತ್ರಿ ಆಗಿ ಆ ಗುಡಿ ಉದ್ಘಾಟನೆನೂ ತಾನೇ ಮಾಡ್ದ, ಆ ಸ್ಥಾಪನೆನೂ ತಾನೇ ಮಾಡ್ದ, ಕತ್ರಿ ಹಚ್ಚಿ ಬಾಗಿಲೂ ತಾನೇ ಉದ್ಘಾಟನೆ ಮಾಡ್ದ. ಈಗ ಬಹುಶಃ ಅಲ್ಲಿನ ಹುಂಡಿಯಲ್ಲಿ ದುಡ್ಡುಗಳು ಹೋಗ್ತಾ ಇವೆ. ಏನು ಇವ್ರು ಶಿಷ್ಯರು ಮಾಡ್ತಾ ಇದ್ದಾರೋ ಮತ್ತಾರು ಮಾಡ್ತಾ ಇದ್ದಾರೋ ಅನ್ನತಕ್ಕಂಥದ್ದು ಅದರ ತನಿಖೆ ಆಗಲೇಬೇಕು. SIT ಕೂಡಿಸ್ಬೇಕು. ಏನು ಅಲ್ಲಿ ಯೋಗಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ರಾಮ ಮಂದಿರಕ್ಕಾಗಿ 500 साल लगे राम मंदिर के लिए. 15 दिन में मैं उसका हिसाब लूंगा, कौन क्या करे. अरे 15 दिन क्यों लगते भाई तुमको? भगवान तुम्हारे साथ है, मंदिर तुम्हारे साथ है, मोदी तुम्हारे साथ है, तुम वहां के चीफ मिनिस्टर हो. करो, डालो जेल में जो लूटे हैं, जो लूट रहे हैं राम के नाम से. ಇದು ಮಾಡ್ತಾ ಇಲ್ಲ. ಅವ್ರು ಏನು ಮಾಡಿದ್ರು ನಡೆದು ಹೋಗ್ತದೆ. ಕಳ್ಳತನ ಮಾಡಿದ್ರು ಮಾಫ್, ದುಡ್ಡು ತಿಂದ್ರು ಮಾಫ್. ಆಮೇಲೆ ದೇವ್ರ ಹೆಸರ ಮೇಲೆ ನೀವೆಲ್ಲರೂ ಓಟ್ ಕೊಟ್ರಿ. ನೀವು ಅಂದ್ರೆ ನೀವಲ್ಲ, ಇಡೀ ದೇಶದಾಗೆ ರಾಮ ಮಂದಿರ ಮೇಲೆ ಓಟ್ ಕೊಟ್ರು, ಧರ್ಮದ ಹೆಸರಿನ ಮೇಲೆ ಓಟ್ ಕೊಟ್ಟರು. ಆದರೆ ಇವರು ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರಾ? ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಲೂಟಿ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಬಡವರನ್ನ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ಬಡ ಜನರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಎಕ್ಸಾಮಿನೇಷನ್, ಇವತ್ತು ನೀಟ್ ಎಕ್ಸಾಮಿನೇಷನ್ ಇದೆ. ನೀಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಯಾಕಪ್ಪ 2ನೇ ಸಲ ಮಾಡೋದಾಯ್ತು? ಅಂದರೆ ನಿಮ್ಮ ಆಡಳಿತ ಸರಿಯಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಈ ಎಜುಕೇಷನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು. ಅವರ ವಿಫಲತೆಯಿಂದ, ಅವರ ವೈಫಲ್ಯದಿಂದಲೇ ಈ ನೀಟ್ ಎಕ್ಸಾಮಿನೇಷನ್ ಸರಿಯಾಗಿ ನಡೀಲಿಲ್ಲ. ನೀಟ್ ತಂದಿದ್ದಾಕೆ? ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ, ಎಲ್ಲ ಕಡೆ ಒಂದೇ ಎಕ್ಸಾಮಿನೇಷನ್ ಆಗಲಿ. ಯಾಕಂದರೆ ಪ್ರೈವೇಟ್ ಯೂನಿವರ್ಸಿಟಿಗಳಿವೆ, ಪ್ರೈವೇಟ್ ಕಾಲೇಜ್ಗಳಿವೆ. ಅವರೆಲ್ಲರೂ ತಮ್ಮ ಮನಸ್ಸಿಗೆ ಬಂದಂಗೆ ಎಕ್ಸಾಮ್ ಮಾಡ್ತಾರೆ, ಬೇರೆಯವ್ರಿಗೆ ಸಿಗೋದಿಲ್ಲ.
ತಮಗೆ ಯಾರಿಗೆ ಬೇಕು ಅವ್ರಿಗೆ ಪಾಸ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಕೊಡ್ತಾರೆ, ಸೆಕೆಂಡ್ ಕ್ಲಾಸ್ ಕೊಡ್ತಾರೆ. ಆದರೆ ಎಲ್ಲರಿಗೆ ಒಂದೇ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾವು ನೀಟನ್ನು ಆಗಲಿ ಅಂತ ಹೇಳಿ ಸುಮ್ಮನೆ ಬಿಟ್ಟಿವಿ. ಆದರೆ ನೀಟಿಗ ಇವರಿಗೆ ಎಕ್ಸಾಮಿನೇಷನ್ ಕಂಡಕ್ಟೇ ಮಾಡೋಕ್ಕಾಗಲ್ಲ. ನೀವು ಜನರಾಗೆ ವಿದ್ಯಾರ್ಥಿಗಳು ಇಷ್ಟೊಂದು ಪ್ರಯತ್ನ ಮಾಡಿ ಕಷ್ಟಪಟ್ಟು ಓದಿ ಯಾರು ಬರ್ತಾರೋ, ಮುಂದೇನಾದರೂ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಾಯಿ ತಂದೆ ಓದಿಸ್ತಾರೋ, ಅವರಿಗೆಲ್ಲರಿಗೆ ಮೋಸ ಮಾಡಿದವ್ರು ಯಾರು? ಈ BJPದವರು. ಅವ್ರಿಗೆ ಮೋಸ ಮಾಡಿದವ್ರು ಯಾರು? ಈ ಶಿಕ್ಷಣ ಮಂತ್ರಿ ಪ್ರಧಾನವರು. ಇವ್ರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ಹಿಂದೆ ನಮ್ಮ ಮೊಯ್ಲಿ ಅವರು ಪ್ರಾರಂಭ ಮಾಡಿದರು, ಅದು ಯಾವುದು ಕಾಮೆಡ್ಗೆ CET, ಆ ಮಾದರಿ ಮೇಲೆ ಇವತ್ತು ಎಲ್ಲ ಸ್ಟೇಟ್ನಲ್ಲಿ ಆಗಲಿ. ಅದರ ಜೊತೆಯಲ್ಲೇ ನಮ್ಮ ಮಕ್ಕಳು PUCದಲ್ಲಿ ಏನು ಮಾರ್ಕ್ಸ್ ತೊಗೊಳ್ತಾರೆ ಅದನ್ನು ನೀವು ಸೇರಿಸಿ, ಅಥವಾ ಅದಕ್ಕೆ ಎಷ್ಟು, ಈಗೇನು ಬರೇ ಮಕ್ಕಳು ನೀಟ್ ಎಕ್ಸಾಮ್ಗೋಸ್ಕರನೇ ದುಡ್ಡು ಖರ್ಚು ಮಾಡಬೇಕು, ಟ್ಯೂಷನ್ಗೆ ಹೋಗ್ಬೇಕು. ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ ಹೋಗ್ತಾರೆ, ಬಾಕಿ ಮಕ್ಕಳು ಏನು ಮಾಡಬೇಕು? ಸರ್ಕಾರಿ ಸ್ಕೂಲ್ನಾಗ ಓದ್ದವ್ರು ಏನು ಮಾಡಬೇಕು? ಅದಕ್ಕಾಗಿ ರಾಜ್ಯಕ್ಕೆ ನೀವು ಅದು ಕೊಡಿ. ರಾಜ್ಯ ಮತ್ತು ನೀಟ್ ಇವೆರಡೂ ಸೇರಿ ಮಾರ್ಕ್ಸ್ ಬಂದರೆ ಎಲ್ಲರಿಗೂ ಅನ್ಯಾಯ ಆಗೋದಿಲ್ಲ. ಯಾಕಂದರೆ PUC ಮಾರ್ಕ್ಸ್ ಒಬ್ಬರು ಹೆಚ್ಚಿಗಿರ್ತದೆ, ಪಾಪ ಓದಿ 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 ಅವರು ಸುಸ್ತಾಗ್ತಾರೆ. ಆದರೆ ನೀಟ್ನಲ್ಲಿ ಅವ್ರಿಗೆ ಮಾರ್ಕ್ ಕಮ್ಮಿ ಬಿಡ್ತವೆ. ಅವ ನೀಟಿಗೆ ತಿಂಗಳೇ ಓದ್ತಾನೆ, ಒಂದೇ ಮಂತ್ ಓದ್ತಾನೆ, ಅವನಿಗೆಲ್ಲ ರ್ಯಾಂಕ್ಗಳು ಬರ್ತವೆ. ಇವನು ವರ್ಷಾನುಗಂಟ್ಲೆ PUC ಓದಿ +2 ಓದಿ ಇವನಿಗೆ ಆ ಮಾರ್ಕ್ಸೇ ಅದರೊಳಗೆ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕಾಗಿ ಇದರಲ್ಲಿ ಅಮುಗ್ರ ಬದಲಾವಣೆ ಆಗಬೇಕು. ಇಡೀ ಭಾರತಕ್ಕೆ ನೀವು ಒಂದೇ ಮಾಡಿ, ಯಾಕಂದರೆ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ. ಇಲ್ಲ ಪ್ರತಿ ರಾಜ್ಯದಲ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟರೆ ಅದನ್ನು ನೀವು ಸೇರಿಸ್ಕೊಂಡು ಆ ರೀತಿಯಾದರೂ ತಗೊಳ್ಳಿ. ಬಟ್ ಅದರಲ್ಲಿಯೂ ಕೆಲವು ನ್ಯೂನತೆ ಬರ್ತವೆ. ಕೆಲವು ಕಡೆ ನಮ್ಮ ರಾಜ್ಯಗಳು ಭಾಳ ಸುರಕ್ಷಿತವಾಗಿ ಅವರು ಕಂಡಕ್ಟ್ ಮಾಡೋದಿಲ್ಲ ಎಕ್ಸಾಮಿನೇಷನ್ಸ್. ಅದಕ್ಕೆ ನಾ ಇಲ್ಲಿ ಒತ್ತಿ ಹೇಳ್ತಕ್ಕಂಥದ್ದು ಏನಂದರೆ, ಈ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಅವರ ಪರವಾಗಿ ರಾಹುಲ್ ಗಾಂಧಿ ಅವರು ಇವತ್ತು ನಿಂತಿದ್ದಾರೆ. ನಾವೆಲ್ಲರೂ ನಿಲ್ಲಬೇಕು, ನಾವೆಲ್ಲರೂ ಹೋರಾಟ ಮಾಡಬೇಕು. ನಾವೆಲ್ಲರೂ ಈ ರೀತಿಯಾಗಿ ತಪ್ಪಾಗ್ತಾ ಇದೆ, ಇದಕ್ಕೆ ಸರಿಪಡಿಸೋಕ್ಕೆ ನಮ್ಮ ಯುವಕರು ವಿದ್ಯಾರ್ಥಿಗಳು ಒಂದಾಗಿ ಹೋರಾಟ ಮಾಡಿದ್ರೆ ನಾಳೆ ಈ ಸರ್ಕಾರ ಇರೋದಿಲ್ಲ. ಅದಕ್ಕೆ ಬಂಧುಗಳೇ, ತಾವಿದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇವರಿಗೆ ರಾಮ ಮಂದಿರ ದುಡ್ಡು ಬೇಕು, ಅಲ್ಲೂ ಲೂಟಿ ಮಾಡ್ತಾರೆ. ಬಡವರಲ್ಲಿ ಗ್ಯಾಸು, ಪೆಟ್ರೋಲು, ಡೀಸಲು, ಫರ್ಟಿಲೈಸರು ಇದ್ರ ಮೇಲೆ ಟ್ಯಾಕ್ಸ್ ಹಾಕಿ, ಸೆಸ್ ಹಾಕಿ ಕೋಟ್ಯಾಂತರ ರೂಪಾಯಿ ತೊಗೊಳ್ತಾರೆ. ಅದನ್ನು ಕೂಡ ನಾವು ಪ್ರೊಟೆಸ್ಟ್ ಮಾಡಬೇಕಂತಕ್ಕಂಥ ಮಾತನ್ನು ನಿಮಗೆ ಇವತ್ತು ಹೇಳ್ತೇನೆ. ಅದರ ಜೊತೆಯಲ್ಲಿ ನಮ್ಮ ರೈತರ ಪರವಾಗಿ ನಾವು ನಿಲ್ಲಬೇಕು, ನಮ್ಮ ಕಾರ್ಮಿಕರ ಪರವಾಗಿ ನಾವು ನಿಲ್ಲಬೇಕು. ನಾವು ಕರ್ನಾಟಕದ ಪರವಾಗಿ ಎಲ್ಲರೂ ಕೂಡ ನಿಂತು ನಮ್ಮ ಹೋರಾಟವನ್ನು ಮುಂದುವರಿಸಬೇಕು. ಮತ್ತು ಎಲ್ಲಕ್ಕಿನ್ನ ಈಗ ನಮ್ಮ ಅಧ್ಯಕ್ಷರು ನಮಗೆ ಸಂವಿಧಾನ ಕೊಟ್ಟಾರೆ. ನನಗೆ ಕೊಟ್ಟರು, ಸಿದ್ದರಾಮಯ್ಯನವ್ರಿಗೆ ಕೊಟ್ಟರು, ಶಿವಕುಮಾರ್ ಅವ್ರಿಗೆ ಕೊಟ್ಟರು, ಸುರ್ಜೇವಾಲಾಗೂ ಕೊಟ್ಟರು. ಆ ಸಂವಿಧಾನ ಪ್ರಕಾರ ನಾವು ನಡೆದರೆ ದೇಶದ ಉದ್ಧಾರ ಆಗ್ತದೆ ಹೊರತಾಗಿ ಸಂವಿಧಾನ ಬಿಟ್ಟು ಯಾರೇ ನಡೆದರೆ ಅದರ ವಿರುದ್ಧ ಹೋರಾಟ ಮಾಡತಕ್ಕಂಥ ಶಕ್ತಿ
ನಿಮಗೆ ಇರಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತೇನೆ. ಬೇರೆಯವ್ರಿಗೆ ಬೇಕಾಗಿಲ್ಲ, ಬೇರೆಯವರು ಹೊಟ್ಟೆ ತುಂಬಿದೆ, ಅದಾನಿ ಅಂಥವ್ರು ಇಂಥವ್ರಿಗೆ ಬೇಕಾಗಿಲ್ಲ. ಅಥವಾ ಅತಿ ಶ್ರೀಮಂತರು, ದೊಡ್ಡ ದೊಡ್ಡ ಬಿಲ್ಡರು, ಇವ್ರಿಗೆ ಬೇಕಾಗಿಲ್ಲ. ಯಾರಿಗೆ? ಬಡವರಿಗೆ, ಕಾರ್ಮಿಕರಿಗೆ, ಕೂಲಿಕಾರ ಮಕ್ಕಳಿಗೆ, ಇವರಿಗೆ ಬೇಕು. ಇವರ ರಕ್ಷಣೆ, ಇವರ ಬುನಿಯಾದಿ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸು ಉಳಿಸ್ಬೇಕು. ಆದರೆ ನಿಮ್ಮ ಓಟಿನ ಹಕ್ಕು ಉಳಿಸ್ಕೊಳ್ಬೇಕಾದ್ರೆ ನೀವು ಎಲ್ಲರೂ ಸೇರಿ ಒಂದಾಗಿ ಕೆಲಸ ಮಾಡಬೇಕು. ಇದು ಗುರುತಿಸಿ ಅವ್ರಿಗೆ ಚೇರ್ಮನ್, ಮೆಂಬರ್ ಇವೆಲ್ಲ ಮಾಡ್ತಕ್ಕಂಥದ್ದು ಆಗ್ಬೇಕು. ಹಿಂದೇನಾಯಿತು ಆಯಿತು, ಯಾಕಂದರೆ ಯಾರಿಗೇನು ಬೇಕು ಅದು ಮಾಡಿಕೊಂಡ್ರು. ಆದರೆ ಕನಿಷ್ಠ ಈಗ ಯಾರು ನೀವು ಆರ್ಗನೈಸೇಷನ್ಲಿಂದ ಬಂದಿದ್ರಿ, ಇವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ನೀವು ಈ ಪೋಸ್ಟ್ಗಳನ್ನು ಕೊಟ್ಟು ಹುರಿದುಂಬಿಸಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕಾರ್ಪೊರೇಷನ್ದಿದೆ, ಆಮೇಲೆ ನಿಮ್ಮ ಮುನ್ಸಿಪಾಲ್ಟಿಗಳದಿವೆ, ಪಂಚಾಯತ್ ಇವೆ, ಜಿಲ್ಲಾ ಪಂಚಾಯತ್ ಇವೆ. ಇದರಲ್ಲಿ ಹೋರಾಟ ಮಾಡೋರು ಯಾರು? ನೀವು ನಾವು ಅಲ್ಲ, ಇಲ್ಲಿ ಕುಂತು ಜನ ಹೋರಾಟ ಮಾಡ್ತಾರೆ. ಅದಕ್ಕಾಗಿ ಈ ಜನರಿಗೆ ನೀವು ನೋಡಿ ಗುರುತಿಸಿ ಅವರಿಗೆ ಪೋಸ್ಟ್ಗಳನ್ನು ಕೊಟ್ಟರೆ ನಿಮ್ಮ ಜೊತೆಯಲ್ಲಿ ಅವರು ಬರ್ತಾರೆ. ಅದಕ್ಕಾಗಿ ನೀವು ಆ ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ, ಸುರ್ಜೇವಾಲಾನು ಕೂಡ ಇದ್ರ ಮೇಲೆ ಭಾಳ ಆಸಕ್ತಿ ವಹಿಸಿ ಕಷ್ಟಪಟ್ಟು ಎಲ್ಲರಿಗೆ ಸಮಾಧಾನ ಮಾಡಿ ಎಲ್ಲರ ಮನೆಗೆ ಹೋಗಿ ಸಾಕಷ್ಟು ಮಂದಿಗೆ ಎಲ್ಲ ಒಂದು ಮಾಡಿ ಇವರು ಯಶಸ್ವಿಯಾಗಿ ಇವತ್ತು ನಮ್ಮ ರಾಜಕೀಯ ಒಂದು ಹಸ್ತಾಂತರನೂ ಆಯಿತು, ಅಥವಾ ಇವತ್ತು ಪಕ್ಷದ ಹಸ್ತಾಂತರ ಆಯಿತು. ಇವೆಲ್ಲನೂ ಕೂಡ ಸ್ಮೂತ್ವಾಗಿ ಮಾಡಿಸಿದ್ದಕ್ಕಾಗಿ ನಾನು ಸುರ್ಜೇವಾಲಾಗೆ ನನ್ನ ಪರವಾಗಿ ನಿಮ್ಮ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರೂ ಭಾಳ ಶಾಂತ ರೀತಿಯಿಂದ ನಮ್ಮ ಮಾತು ಕೇಳಿ ಮತ್ತು ನಮ್ಮ ಮೀಡಿಯಾ ಫ್ರೆಂಡ್ಸು ಅತ್ಯಂತ ಸಮಾಧಾನದಿಂದ ಇದ ಸಮೀಕ್ಷೆ ಮಾಡಿ ಎಲ್ಲರೂ ನೋಡಿದ್ದಾರೆ, ಕೇಳಿದಿರಿ. ಅದಕ್ಕೆ ನಿಮ್ಮೆಲ್ಲರಿಗೆ ವಂದಿಸಿ
ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕೊನೆಯದು ನಾನು ಒಂದು ಹೇಳಿದೆ, ಅದು ನೀವು ಜೈ ಹಿಂದ್. ನೋಡಿ, ಹಿಂದಿನವ್ರಿಗೆ ಶಕ್ತಿ ಇಲ್ಲ, ಊಟ ಮಾಡಿಲ್ಲ. ಶಿವಕುಮಾರ್ ಊಟ ಹಾಕ್ಸಿಲ್ ಕಾಣ್ತದೆ ಈ ಸಾರಿ. ಹಾಕಿ ಜೈ ಹಿಂದ್.